ನಯನಾ ಭಾರ್ಗವ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಾ. ಮುಖ್ಯಾಂಶಗಳು: ಮುದ್ದೇಬಿಹಾಳದಲ್ಲಿ ಶ್ರೀ ಕೊಟ್ಟೂರೇಶ್ವರ ಶಿಲಾಮಠಕ್ಕೆ ಭೂಮಿ ಪೂಜೆ, ಭಕ್ತಿಭಾವದ ಸಂಗಮ. ಭಾರತವು ದೇವಾಲಯಗಳ ತವರೂರು. ವಾರ್ತೆಗಳ ವಿವರ. ಭಾರತವು ದೇವಾಲಯಗಳ ತವರೂರು. ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಯಲ್ಲಿ ಮಂದಿರಗಳ ಪಾತ್ರ ಅನನ್ಯ ಎಂದು ಕುಂಟೂಜಿ ಭಾವೈಕ್ಯ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರತಿಪಾದಿಸಿದರು. ಪಟ್ಟಣದ ವಿದ್ಯಾನಗರದಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ಶ್ರೀ ಗುರು ಕೊಟ್ಟೂರೇಶ್ವರ ನೂತನ ಶಿಲಾಮಠದ ಭೂಮಿ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಹಿಂದೆ ಆಕ್ರಮಣಕಾರರಿಂದ ದೇವಾಲಯಗಳು ನಾಶವಾದಾಗ ತಮಿಳುನಾಡಿನ ನಯನಾರುಗಳು ಗಲ್ಲಿಗಲ್ಲಿಯಲ್ಲೂ ಗುಡಿಗಳನ್ನು ಕಟ್ಟಿ ಧರ್ಮ ಜಾಗೃತಿ ಮಾಡಿದ್ದರು. ಇಂದು ಮುದ್ದೇಬಿಹಾಳದಲ್ಲಿ ಕೆಪಿ ಹಿರೇಮಠ ದಂಪತಿಗಳು ಕೊಟ್ಟೂರೇಶ್ವರ ಮಂದಿರ ನಿರ್ಮಿಸುವ ಮೂಲಕ ಆಧುನಿಕ ನಯನಾರರಾಗಿದ್ದಾರೆ. ಈ ಮಠದ ಪ್ರತಿ ಕಲ್ಲು ಲಲಿತಾ ಸಹಸ್ರನಾಮದ ಶಕ್ತಿಯನ್ನು ಹೊಂದಿರಬೇಕು. 1 ವರ್ಷದೊಳಗೆ ಈ ಭವ್ಯ ಮಂದಿರ ಪೂರ್ಣಗೊಳ್ಳಲಿ ಎಂದು ಹಾರೈಸಿದರು. ಇಂತಹದೊಂದು ಅವಿಸ್ಮರಣೀಯ ಸಮಾರಂಭಕ್ಕೆ ಇವತ್ತು ಕೊಟ್ಟೂರೇಶ್ವರರ ಅಡಿಗಲ್ಲು ಸ್ಥಾಪನೆಯಾಗಿದೆ. ನೀವೆಲ್ಲ ಈ ಚೀನಾ ದೇಶದ ಯಾತ್ರಿಕ ಹುಯೆನ್ಸಾಂಗ್ ಅಂತ ಹೇಳಿ ಅವನು ಈ ದೇಶಕ್ಕೆ ಭಾರತಕ್ಕೆ ದಂಡೆತ್ತಿ ಬರುವಾಗ ಭಾರತದಲ್ಲಿ ಗಡಿ ಭಾಗದಲ್ಲಿ ತನ್ನ ಚಪ್ಪಲಿಗಳನ್ನ ಬಿಟ್ಟು ಬರ್ತಾನೆ. ಯಾಕೆ ಬಿಟ್ಟು ಬಂದ್ರಿ ಅಂತ ಕೇಳಿದ್ರೆ, ಭಾರತ ದೇಶ ಗುಡಿ ಸಂಸ್ಕೃತಿಗಳ ತವರೂರು. ಈ ದೇಶಕ್ಕೆ ಬರಬೇಕಾದ್ರೆ ನನ್ನ ದೇಶದಲ್ಲಿ ಚಪ್ಪಲನ್ನ ಬಿಟ್ಟು ಈ ದೇಶಕ್ಕೆ ನಾನು ಬರಿಗಾಲದಲ್ಲಿ ಬಂದಿದ್ದೀನಿ ಅಂತಕ್ಕಂಥ ಮಾತನ್ನ ಹುಯೆನ್ಸಾಂಗ್ ಹೇಳ್ತಾನೆ. ಈ ಗುಡಿ ಸಂಸ್ಕೃತಿಯನ್ನ ಇಲ್ಲಿರುವ ಖಿಲ್ಜಿಗಳಿಗೆ ಕಂಡು ಬೀಳ್ತದೆ. ಎಲ್ಲೆಲ್ಲಿ ಗುಡಿ ಸಂಸ್ಕೃತಿ ಇದೆ ಆ ಗುಡಿ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಅಂತ ತಿಳಿದು ನಾಶ ಮಾಡಿದ್ರೆ ಯಾರ ಕಂಟ್ರೋಲ್ ಮಾಡಿದ್ರು ಯಾರ ಕಂಟ್ರೋಲಿಗೂ ಸಿಗಂಗಿಲ್ಲ. ಇಡೀ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಗುಡಿ ಸಂಸ್ಕೃತಿಗಳನ್ನ ನಾಶ ಮಾಡ್ತಾರೆ. ಆ ನಾಶ ಮಾಡುವ ಸಂದರ್ಭದಲ್ಲಿ ಈ ಸೃಷ್ಟಿ ಮತ್ತೆ ಹೇಗೆ ಬೆಳಿಬೇಕು ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ತಮಿಳುನಾಡಿನ ನೈನಾರ್ಗಳು ದೇವಸ್ಥಾನಗಳನ್ನ ಕಟ್ತಾರೆ. ಗಲ್ಲಿಗೊಂದೊಂದು ದೇವಸ್ಥಾನಗಳನ್ನ ಕಟ್ಟಿ ಇಡೀ ಭರತ ಖಂಡದ ಹಿಂದೂ ಸಂಸ್ಕೃತಿಯ ದೇವಾಲಯಗಳನ್ನ ಇವತ್ಯಾರಾದ್ರೂ ಕಟ್ಟಿ ಬೆಳೆಸಿದ್ರು ಅಂದ್ರೆ ತಮಿಳುನಾಡಿನ ನಾಯನಾರ್ಗಳು ಅಂತ ನಾಯನಾರ್ಗಳು ಏನು ಕಟ್ಟಿದ್ರಲ್ಲ, ಇಲ್ಲಿರೋರು ಏನ್ ಮುದ್ದೇಬಿಹಾಳ ತಾಲೂಕಿನಾಗ ಏನ್ ಹಿರೇಮಠದವ್ರು ಅದಾರಲ್ಲ, ಇವರೆಲ್ಲ ಸಾಲಿ ಕಟ್ಟಿ ಅವ್ರು ಸಾಲಿ ಮಠದವ್ರು ಅನ್ಸ್ಕೊಂಡ್ರು. ಇವ್ರೇನು ಹಿರೇಮಠರದಾರಲ್ಲ, ಈ ಕೊಟ್ಟೂರು ಬಸವಣ್ಣನ ಗುಡಿಯನ್ನ ಕಟ್ಟಿ ಈ ಹಿರೇಮಠದವ್ರು ಏನೆಲ್ಲ ಸಾಹಸಿಗಳ ಕೆಲಸ ಮಾಡ್ತಾರ ಅಂದ್ರ ಅವ್ರು ನೋಡಾಕ್ ಬಹಳ ಸಾಧಾರಣ ಕೆಲಸ ಮಾಡ್ತಾರ. ಆದ್ರೆ ದೊಡ್ಡ ಕೆಲಸ ಅವರಿಬ್ರು ದಂಪತಿಗಳು ಈ ಊರೊಳಗೆ ಮಾಡಿ ತೋರ್ಸಕ್ ಚಲುವಾಗಿ. ಅವರಿಬ್ರು ಎಷ್ಟು ಹೃದಯವಂತಿಕೆ ಅಂದ್ರೆ, ಸದಾ ಯಾರಿಗೆ ಶಿವನ ಚಿಂತೆ ಇರ್ತದ, ಶಿವನ ಧ್ಯಾನ ಇರ್ತೈತಿ, ಅವ್ರು ಮಾತ್ರ ಗುಡಿ ಕಟ್ಟಬೇಕು ಅಂತಾರ. ಅವ್ರು ತಮ್ಮ ಸ್ವಪ್ನದಲ್ಲಿ ಕೊಟ್ಟೂರೇಶ ಬಂದು ಅವ್ರಿಗೆ ಒಂದು ಆಶೀರ್ವಾದವನ್ನ ಕರುಣಿಸಿದಾನಲ್ಲ, ಇದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ ಅಂತ ನಾ ಅಂತೇಳಿ. ಏನ್ ಅಡಿಗಲ್ ಕಟ್ಟಕ್ ಚಾಲು ಮಾಡ್ತಾರಲ್ಲ, ಸಾಯಂಕಾಲ 1 ತಾಸು ಇಲ್ಲಿ ಬಂದು ಕೂಡುವ ವ್ಯವಸ್ಥೆ ಮಾಡ್ಬೇಕು. ಇಲ್ಲಿ ಭಕ್ತಿ ಗೀತೆ, ವಚನ ಗೀತೆ, ಹಾಡು, ಪ್ರಾರ್ಥನೆಗಳನ್ನ ತುಂಬಾ ಚೆನ್ನಾಗಿ ಹಾಡ್ಕೊಂಡು ದೇವಸ್ಥಾನ ಕಟ್ಟಬೇಕು. ಆ ತರದ ಸಂಕಲ್ಪ ನೀವು ಪ್ರತಿ ಕಲ್ಲಿಡುವಾಗನು 1 ತಾಸು ಬಂದು ಲಲಿತಾ ಸಹಸ್ರ ನಾಮಾವಳಿ ಹೇಳಿದ್ರ ಇದಕ್ಕಿಂತ ದೊಡ್ಡ ಶಕ್ತಿ, ಇದಕ್ಕಿಂತ ದೊಡ್ಡ ದೇವಸ್ಥಾನ ಮತ್ತೊಂದು ಕಡೆ ಆಗ್ಲಿಕ್ಕಿಲ್ಲ ಅಂತ. ಪ್ರತಿ ಕಲ್ಲಿಗೂ ಕೂಡ ಲಲಿತಾ ಸಹಸ್ರ ನಾಮಾವಳಿಯ ಶಕ್ತಿ ತುಂಬೆ ಈ ಗುಡಿ ಕಟ್ಟಿವನ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಮಠದ ಅಜ್ಜಾರ್ ಅಂದ್ರೆ ವಾಕ್ಯ ಸಿದ್ಧಿ ಪುರುಷರವರು. ನಮ್ಮ ಮಠದವ್ರಪ್ಪ ಅಂದ್ರೆ ಇವ್ರು ವಾಕ್ ಸಿದ್ಧಿ ಪುರುಷರು, ನಾವು ವಾಕ್ಯ ಶುದ್ಧಿ ಪುರುಷರು. ನಾವು ಗುಂಡಕನಾಳ ಬೃಹನ್ಮಠದ ಶ್ರೀ ರಾಜಗುರು ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸಿದ್ದನಕೊಳ್ಳದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮಾತನಾಡಿ, ಜಂಗಮರು ಲೋಕ ಕಲ್ಯಾಣಕ್ಕಾಗಿ ಇರುವವರು. ಕೊಟ್ಟೂರೇಶ್ವರರು ಕೆಪಿ ಹಿರೇಮಠರ ಭಕ್ತಿಗೆ ಒಲಿದು ಇಲ್ಲಿ ನೆಲೆಸಲು ಸಂಕಲ್ಪಿಸಿದ್ದಾರೆ. ಯುವ ಪೀಳಿಗೆ ಸಿನಿಮಾ ನಟರನ್ನು ಅನುಕರಿಸುವ ಬದಲು ಹೆತ್ತವರನ್ನು ಗೌರವಿಸಿ ಮಾದರಿಯಾಗಬೇಕು ಎಂದರು. ಕೊಟ್ಟೂರು ಬಸವ, ಕೊಡದೇದ್ರು ಬಸವ ಅನ್ನುವಂತ ಕೊಟ್ಟೂರೇಶ್ವರ ಮೂರಲ್ಲಿ ನಿಂತಾನಂದ್ರ ಇದು ನಿಮ್ಮ ಊರಿನ ಒಂದು ಶಕ್ತಿ ಅಂತ ನಾವು ತಿಳ್ಕೋಬೇಕಾಗ್ತದೆ. ಕೊಟ್ಟೂರು ಬಸವ, ಕೊಡದೇದ್ರು ಬಸವ ಇವರು 5 ಮಂದಿ ಬರ್ತಾರೆ. ಕೋಲಶಾಂತೇಶ್ವರರು, ತಿಪ್ಪೇರುದ್ರ ಸ್ವಾಮಿ, ಕೊಟ್ಟೂರು ಬಸವೇಶ್ವರರು, ಅನೇಕ ಇನ್ನೊಂದಿಬ್ರು 3 ಶರಣರು ಬರ್ತಾರ.
ಅದರಲ್ಲಿ ಪ್ರಭಾವಿಯಾದವರು ಯಾರಪ್ಪ ಅಂದ್ರ ಕೊಟ್ಟೂರು ಬಸವೇಶ್ವರ ನಾಯಕ ನದಿ ತಿಪ್ಪೇಸ್ವಾಮಿ ಅವರಿಬ್ರು ಜೀವಂತ ಸಮಾಧಿ ಆಗ್ತಾರ ಅವರು ನಿಮ್ಮೂರಿಗೆ ಬರ್ತಾರಂದ್ರೆ ಅದು ಯಾರ ಪುಣ್ಯಪ್ಪ ಅಂದ್ರ ನಿಮ್ಮ ಪುಣ್ಯ. ನಮ್ಮ ಕೊಟ್ರಾಯ ಸ್ವಾಮಿ ಶಕ್ತಿ ಅಂತ ನಾವು ತಿಳ್ಕೊತೀವಿ. ಇವತ್ತು ಅವ್ರಲ್ಲೇ ಕೋಳೂರಲ್ಲಿ ಇದಾರ, ಕೊಟ್ರ ಬಸವೇಶ್ವರ ಕೋಳೂರಲ್ಲಿ ಇದಾರ. ಕೋಳೂರಿಂದ ಮತ್ತೆ ಎಲ್ಲಿ ಬರ್ತಾರ ಅಂದ್ರೆ ಅದು ನಿಮ್ ಶಕ್ತಿ ಅಂತ ತಿಳ್ಕೊಬೇಕಾಗ್ತದ. ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಜಂಗಮ ಅಂದ್ರ ಜಗತ್ ಬರೀತಾ ಅಂತ ನೀವೆಲ್ಲ ತಿಳ್ಕೊಬೇಕು. ಜಂಗಮ ಅಂದ್ರೆ ಜಗತ್ ಬರೀತಲ್ಲ, ಆ ಗುರುಗುಂಡಾರ ಕಟ್ಟೋ ಜೊತೆಗೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋ ಜೊತೆಗೆ ಸಂಸ್ಕಾರ ಕೊಡುವಂತ ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದ್ರ ನಮ್ ಕೊಟ್ರಾಯ ಸ್ವಾಮಿ ಮಾಡ್ತಾರ ಅಂತ ಹೇಳ್ಬೇಕಾಗ್ತದೆ. ಕೆಲವೊಂದು ಪದ್ಧತಿಗಳು ಅವ್ರವ್ರ ಪದ್ಧತಿಗಳು ಅವ್ರು ಇರ್ತಾರೆ. ಇನ್ನೂ ಕೆಲವರು ಇರ್ತಾರೆ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಟ್ಟು ಆ ದೇವರನ್ನೇ ಕರೆಸುವಂತ ಶಕ್ತಿ ಪಡೆದಂತವ್ರು ಯಾರಾದ್ರೆ KP ಹಿರೇಮಠರು ಅಂತ ಒಂದು ಶಕ್ತಿ ಪಡೆದರು. ಯಾಕಂದ್ರೆ ಅವರು ಸಮಾಜಕ್ಕೆ ಭೂಮಿಯನ್ನ ದೇಣಿಗೆಯನ್ನು ನೀಡಿದ್ದಾರೆ. ಮತ್ತು ಇನ್ನೂ ಕಡಿಮೆ ಬಿದ್ದರೆ ನಾವು ಮನೇನೂ ಮಾರಿ ಕಟ್ತೀವಿ ಅನ್ನೋಂಥ ವ್ಯಕ್ತಿ ಯಾರಾದರೂ ಇದ್ರೆ ನಮ್ಮ KP ಹಿರೇಮಠ ದಂಪತಿಗಳು. ಅದಕ್ಕೆ ಇವತ್ತು ದೇವ್ರನ್ನ ಎಲ್ಲಿ ಹುಡ್ಕಕ್ ಹೋಗ್ಬೇಡ್ರಿ, ಇಲ್ಲೇ ಇದ್ದಾನೆ ದೇವರು. ಆ ದೇವರನ್ನ ಕರೆಸ್ಕೊಂಡ ಅಂತವ್ರು ಯಾರಾದ್ರೂ ಇದ್ರೆ KP ಹಿರೇಮಠರು. ಹಾಗಾಗಿ ನೀವು ನೋಡ್ರಿ, ನಿಮ್ ಕಡೆಯಿಂದ ಪೂಜೆ ಪುನಸ್ಕಾರಗಳ ಒಲಿಸ್ಕೊಳ್ಳೋದು ಒಂದು ಪದ್ಧತಿ ಆದ್ರೆ, ಇನ್ನೂ ಕೆಲವರು ಪೂಜೆ ಪುನಸ್ಕಾರ ಮಾಡ್ದೇನೆ 4 ಮಂದಿಗೆ ಒಳ್ಳೇದ್ ಮಾಡಿ, ಅನ್ನ ಇಲ್ದವ್ರಿಗೆ ಅನ್ನ ಕೊಟ್ಟು, ಬಟ್ಟೆ ಇಲ್ದವ್ರು ಬಟ್ಟೆ ಕೊಟ್ಟು ಆ ದೇವರನ್ನೇ ಕರೆಸ್ಕೊಳ್ಳೋಂಥ ಶಕ್ತಿ ಪಡೆದಂತ ಭಕ್ತರು ಇದ್ದಾರೆ. ಅಂತ ಒಂದು ಶಕ್ತಿ ಪಡೆದವ್ರು ಯಾರಂದ್ರೆ ಮುದ್ದೇಬಾಳದ ಭಕ್ತರು. ಓಪನಿಂಗ್ ಆಗತ್ತೆ ನೋಡ್ತಮ್ಮ ಅಂತ ಹೇಳಿ ಭಾಳ ಅಂದ್ರೆ 1 ವರ್ಷದಾಗ ಆಗ್ಬೋದು, 1.5 ಮತ್ತು ದೂರ ಆಗ್ತದೆ. ಭಕ್ತರು ಹಂಗೆ ಅದಾರ. ಮನೆಯಾಗ ಅಪ್ಪ ಒಂದು ರೋಲ್ ಮಾಡಲ್ ಇಟ್ಕೊಂಡು ಅವರು ಸಾಧನೆ ಮಾಡ್ತಿರಲ್ಲ, ಅವ್ರು ನಿಜವಾದ ಮಕ್ಕಳು. ಅವ್ರು ತಗೊಂಡು ಏನ್ ಮಾಡ್ತೀವಿ, ನಮ್ದು ಕಲಾ ಪೋಷಕ ಮಟ್ಟ ಹಿಂಗಾಗಿ ನಾವು ಅವ್ರನ್ನ ಪ್ರಮೋಷನ್ ಮಾಡ್ಬೇಕಾಗತ್ತೆ, ಮಾಡ್ತೀವಿ. ಬಟ್ ರಿಯಲ್ ಗಾಡ್ ಅಂದ್ರೆ ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳು, ಅವ್ರಿಗೆ ಗೌರವ ಕೊಡ್ರಿ. ಅವ್ರಿಗೆ ಗೌರವ ಕೊಟ್ಟು ಅವರಿಗೆ ನೀವು ನಮಸ್ಕಾರ ಮಾಡಿದ್ರೆ. ಹಿರಿಯ ಸಾಹಿತಿ BM ಹಿರೇಮಠ್ ಮಾತನಾಡಿ, ಕೊಟ್ಟೂರೇಶ್ವರರು 17ನೇ ಶತಮಾನದ ಅದ್ಭುತ ಶರಣರು. ದೆಹಲಿ ಸುಲ್ತಾನ್ ಅಕ್ಬರನ ಅಂತಃಪುರದಲ್ಲಿ ಪವಾಡ ತೋರಿ ಆತನಿಂದಲೇ ಗೌರವಿಸಲ್ಪಟ್ಟವರು. ಅಕ್ಬರ್ ನೀಡಿದ ಮಂಚ ಮತ್ತು ಖಡ್ಗ ಇಂದಿಗೂ ಶ್ರೀಮಠದಲ್ಲಿವೆ. ಅಂತಹ ಶಕ್ತಿಯ ಮಂದಿರ ಇಲ್ಲಿ ನಿರ್ಮಾಣವಾಗುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಕೊಟ್ಟೂರ ಬಸವ ಎಂ ಚಿದಾನಂದ ಮೂರ್ತಿ ಮಾತಾಡ್ತಾರೆ, ದೊಡ್ಡ ಸಂಶೋಧಕ. 17ನೆಯ ಶತಮಾನದ ಪ್ರಾರಂಭದಲ್ಲಿದ್ದಂತಹ ಶರಣ ಈತ. ತಂದೆ ಇಲ್ಲ, ತಂದೆಗಳಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ. ಮತ್ತೆ ಹೆಂಗ್ ಬಂದ ಅಂದ್ರೆ ಬಹಳ ಅಲೌಕಿಕವಾದ ಸ್ಥಿತಿ ಅದು. ಶರಣರು ಘಟಿತರು ಹೆಂಗಿರ್ತಾರೋ ಗೊತ್ತಾಗೋದಿಲ್ಲ. ನಾವು ಇವತ್ತಿನ ದಿವಸ ಅತ್ಯಂತ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಕಂಪ್ಯೂಟರ್ ಯುಗದಲ್ಲಿ ಏನೇನೋ ಮಾತಾಡ್ತೇವೆ. ಆತ ಮೊದಲು ಹಿಮಾಲಯದಲ್ಲಿ ಗೋಚರಿಸ್ತಾನೆ, ದೇಶ ಪರ್ಯಟನೆ ಮಾಡ್ತಾನೆ, 108 ಗುಡಿಗುಂಡಾರಿಗಳಿಗೆ ಹೋಗ್ತಾನೆ. ಆಮೇಲೆ ಕೊಟ್ಟೂರಿಗೆ ಹೇಗೆ ಬರ್ತಾನೆ ಅಂದ್ರೆ ಹುಚ್ಚನಾಗಿ ಬರ್ತಾನೆ ಮನುಷ್ಯ. ಅಕ್ಬರ್ ಬಹುಶಃ ಈತಿದ್ದಾನೆ ಕೊಟ್ಟೂರಲ್ಲಿ. ವಿಚಾರ ಮಾಡಿ, ಏನೋ ನಾವು ಪರಕಾಯ ಪ್ರವೇಶವಿರ್ತಾರೆ ಶರಣರು, ಘಟಿತರು, ಅಖಂಡ ಮಹಿಮರು. ಶರಣರಿಗೆ ಹೋಗಿ ಮಹಾರಾಣಿಯ ಮಂಚದ ಮೇಲೆ ಮಲಗಿರ್ತಾನೆ ಪುಣ್ಯಾತ್ಮ. ಇದಕ್ಕೆ ಯೋಮಕಾಯ ಅಂತಾರೆ. ಮಹಾರಾಣಿಗೆ ನೋಡ್ತಾಳೆ, ಚೀರ್ತಾಳೆ ಒಂದೇ ಸಲ. ಯಾರೋ ಬಂದಿದ್ದಾರೆ, ಯಾವನೋ ಸನ್ಯಾಸಿ ಹಂಗಿದ್ದಾನೆ. ತನ್ನ ಕತ್ತಿಯನ್ನ ಮೇಲೆತ್ತಾನೆ ಅಕ್ಬರ. ಯಾಕಂದ್ರೆ ಮಹಾರಾಣಿಯ ಮಂಚದ ಮೇಲೆ ಮಲಗಿದ್ದಾನೆ ಈ ಸನ್ಯಾಸಿ. ಅಷ್ಟು ಸಿಟ್ಟು, ಮೈ ಉರಿತದೆ ಅಕ್ಬರ್ನಿಗೆ. ಕಡಿದು ಬಿಡಬೇಕು, ಶಿರಚ್ಛೇದನ ಮಾಡಬೇಕು ಅಂತ ಕೈ ಎತ್ತಾನೆ. ಖಡ್ಗ ಮೇಲೆ ಹೋಗುತ್ತದೆ, ನಿಂತು ಬಿಡುತ್ತದೆ. ಕೆಳಗೂ ಬರೋದಿಲ್ಲ, ಹಿಂದಕ್ಕೂ ಹೋಗೋದಿಲ್ಲ, ನಿಂತು ಬಿಡುತ್ತೆ. ಆಗ ಅಕ್ಬರ, ನೀನೇನೋ ಮಹಾನುಭಾವ ಇದೆಯಾ, ದೊಡ್ಡ ಯೋಗಿ ಇದೆಯಾ, ತಪಸ್ವಿ ಇದೆಯಾ, ನಾ ಮಾಡಿದ ಕಾರ್ಯ ತಪ್ಪಾತು ಅಂತ ಹೇಳಿ ಬಾದುಷಃ ಆ ಮನುಷ್ಯ ಮುಸಲ್ಮಾನ ಈ ಮುದುಕ ಈ ಶರಣನಿಗೆ ನಮಸ್ಕಾರ ಮಾಡ್ತಾನೆ. ಅವಾಗ ಕೈ ಎತ್ತಿದೆ. ಆಮೇಲೆ ಒಂದು ಮಾತು ಹೇಳ್ತಾನೆ ಆತ, ನೋಡು ಅಕ್ಬರ್ ಬಾದುಷಾ, ನೀನು ನಮ್ಮೂರಿಗೆ ಬರಬೇಕು, ಕೊಟ್ಟೂರಿಗೆ ಬರಬೇಕು ಅಂತ. ಮತ್ತೊಂದು ಒಬ್ಬ ಶಾಲಾ ಶಿಕ್ಷಕರು, ಆತೇನು ಕೋಟಿ 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 100 ಕೋಟಿಯ ಬಂಡವಾಳದ ಮನುಷ್ಯನಲ್ಲ ಆತ. ಆತನಲ್ಲಿ ಇದ್ದುದು ಪ್ರಾಮಾಣಿಕ ಇದೆ, ಭಕ್ತಿ ಇದೆ, ಶ್ರದ್ಧೆ ಇದೆ, ನಿಷ್ಠೆ ಇದೆ. ಯಾರ ಮೇಲೆ ಅಂದ್ರೆ ಕೊಟ್ಟೂರ ಬಸವನ ಮೇಲೆ ನಿಷ್ಠೆ ಇದ್ದಂತ ಒಬ್ಬ ಮನುಷ್ಯ ಇದೆ. ತಲೆ ಬಾಗಿದ ಬಸವನಂತಿರ್ತಕ್ಕಂಥ ಮನುಷ್ಯ ಈ ಕೊಟ್ಟೂರು ಮಾಸ್ತರು. ವಿದ್ಯಾರ್ಥಿಗಳು ಮೊದಲು ಮಾಡಿಕೊಂಡು
ಗುರುಗಳ ನಮಸ್ಕಾರ ಅಂತಂದ್ರೆ ಇವ್ರ ಕೈ ಇರ್ತದೆ, ತಲೆ ಬಾಗಿರ್ತದೆ. ಅಂತಹ ವಿನಯವಂತ ಮನುಷ್ಯ. ಈ ಮನುಷ್ಯನಿಗೆ ಕೊಟ್ಟೂರ ಬಸವ ಬಹುಶಃ ಜೀವಂತ ಸಮಾಧಿ ಹೊಂದಿದ ಮನುಷ್ಯ ಆತ. ಆತನ ಸಮಾಧಿ ಎಲ್ಲಿದೆ ಅಂದ್ರೆ ಬಹುಶಃ ಕೊಟ್ಟೂರಿನಲ್ಲಿ ಗಚ್ಚಿನ ಮಠ ಅಂತ ಇದೆ. ಎಲ್ಲರೂ ಅದಕ್ಕೆ ಸಹಾಯ ಮಾಡ್ಬೇಕು. ಆತೇನು ಕೇಳೋದಿಲ್ಲ, ನೀವು ಕೊಡ್ರಿ ಅಂತ ಯಾರನ್ನೂ ಕೇಳೋದಿಲ್ಲ. ನಿಮ್ಮ ಸಹಾಯ ಇರ್ಲಿ, ಸಹಕಾರ ಇರ್ಲಿ. ಕೊಟ್ಟೂರ ಬಸವ ಕೊಟ್ಟೂರಿನಲ್ಲಿ ಇರುವಂತೆ ಇಲ್ಲಿಯೂ ಬೆಳಗಲಿ ಅಂತ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ, ಸಮಾಜ ಸೇವಕ ಸತೀಶ್ ಓಸ್ವಾಲ್ ಹಾಗೂ ಕಸಾಪ ಅಧ್ಯಕ್ಷ ಕಾಮರಾಜ ಬಿರಾದಾರ್ ಮಾತನಾಡಿ, ತಮ್ಮ ನಿವೇಶನ ನೀಡುವುದಲ್ಲದೆ ಮಠದ ನಿರ್ಮಾಣಕ್ಕಾಗಿ ಸ್ವಂತ ಮನೆಯನ್ನೇ ಮಾರಲು ಸಿದ್ಧರಿರುವ ಕೆಪಿ ಹಿರೇಮಠ ದಂಪತಿಗಳ ತ್ಯಾಗ ಅಪರೂಪದ್ದು. ಇವರ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು. ದಾನ ಧರ್ಮ ಮಾಡಿದ ಯಾವಾಗ ಒಂದು ಸತ್ಪಾರ್ಥಕ್ಕೆ ಸಲ್ಲಬೇಕಂತ ಒಂದು ಯೋಚನೆ ಇಟ್ಕೊಂಡು ಕೆಪಿ ಹಿರೇಮಠ ದಂಪತಿಗಳಿಗೆ ಅವರ ಸುಪುತ್ರ ಮತ್ತು ಅವರ ಸುಪುತ್ರರು ಎಲ್ಲರೂ ಸಹಾಯ ಸಹಕಾರ ಒಂದು ಅವರಿಗೆ ಅವರ ಮನಸ್ಸಿನ ಭಾವನೆ ತಕ್ಕಂತೆ ಅವರಿಗೆ ಒಂದು ಸ್ಫೂರ್ತಿಯಾಗಿ ತುಂಬಿದ್ದು ಮಠ ಮೇಲೆ ಅವರ ಕುಟುಂಬದ ಎಲ್ಲಾ ಸದ್ಭಕ್ತರು ನಾವು ಸಮಸ್ತ ಮುದ್ದೇವಾದ ಜನತಾ ಪರವಾಗಿ ನಾನು ತುಂಬಾ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಒಬ್ಬ ಮನುಷ್ಯ ಏನೇ ಒಂದು ನಿರ್ಧಾರ ತಗೋಬೇಕಾದ್ರೆ ಪ್ರಥಮ ಬಾರಿಗೆ ಕುಟುಂಬದ ಎಲ್ಲಾ ಸದಸ್ಯರು ಸಹಮತ ವ್ಯಕ್ತಪಡಿಸಲಿ ಮಾತ್ರ ಆ ಯಜಮಾನನಿಗೆ ಒಂದು ನಿರ್ಧಾರ ತಗೊಳ್ಳಕ್ಕೆ ಒಳ್ಳೆಯದಾಗ್ತದೆ. ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮುದ್ದೇಪಟ್ಟಿರುವ ಜಾಗಗಳನ್ನು ಈ ಒಂದು ಮಠಕ್ಕೆ ಕಟ್ಟುವ ಒಂದು ಸ್ಫೂರ್ತಿ ಇಟ್ಕೊಂಡು ಅದರ ತಗಲು ವೆಚ್ಚವನ್ನು ಸಹಿತ ಅವ್ರು ಮಾಡ್ತಾರೆ. ಬಹಳ ಒಂದು ಅವರೆಲ್ಲ ಇದು ಇಡೀ ನಮ್ಮ ಸಮಸ್ತ ಮುದ್ದೇವಾಳ ಜನತೆ ಒಂದು ಸೌಭಾಗ್ಯ ಅಂತ ಹೇಳಕ್ಕೆ ನಾನು ವೇದಿಕೆ ಮುಖಾಂತರ ಇಚ್ಛೆ ಪಟ್ಟು, ಈಗಾಗಲೇ ಸಾಕಷ್ಟು ದಾನಿಗಳು ತಮ್ಮ ಒಂದು ಘೋಷಿಸ್ಯಾರ ಏನೇನು ಕೊಡ್ಬೇಕಾದ್ರು, ಸಿಮೆಂಟ್ ಇರ್ಬೋದು, ಏನೇ ಇರ್ಬೋದು. ಅದಕ್ಕೆ ಈ ಒಂದು ಕಾರ್ಯಕ್ರಮದ ಆದಿಯಾಗಿ ಇವತ್ತ ಏನ್ ವೇದಿಕೆ ಮೇಲೆ ಮತ್ತು ಪ್ರೌಢ ಎಲ್ಲ ಗುರುವಿನ ಒಂದು ಏನ್ ನಿರ್ದೇಶನ ಕೊಡ್ತಾರೆ, ನಾವು ನಮ್ಮ ಕೈಲಿನ ಸಹಾಯ ಸಹಕಾರ ನಮ್ಮ ಫೌಂಡೇಶನ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ಕೊಟ್ಟು, ಇಂಥರಲ್ಲಿ ಅಪರೂಪ ಅಂದ್ರ ಸರ್ ತಮ್ಮ 2 ಪ್ಲಾಟ್ ಕೊಡುದಲ್ಲ, ನಾ ಮನಿ ಮಾರ್ಯಾರ ಗುಡಿ ಕಟ್ಟಿನಂದ್ರು. ಇಂಥವ್ರು ಹೇಳ್ತಿದ್ರು. ಇಂಥವ್ರು ನಾವು 100 ರೂಪಾಯಿದಾಗ 5 ರೂಪಾಯಿ ದಾನ ಮಾಡಿ 95 ರೂಪಾಯಿ ಇಟ್ಕೊಂಡು 5 ರೂಪಾಯಿದು ಊರ್ ತುಂಬ ಜಗತ್ ತುಂಬ ಹೇಳ್ತೀವಿ. ಸರ್ ಸ್ವಭಾವ ಹೆಂಗೈತಂದ್ರ 2 ಪ್ಲಾಟ್ ಮನಿ ಮಾರ್ಯಾರ ಗುಡಿ ಕಟ್ಟಿನಂದ್ರು. ಇಂಥವ್ರು ಅಪರೂಪದಲ್ಲಿ ಅಪರೂಪ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನನಗಂತೂ ಇಷ್ಟ ಕೆಪಿ ಸರ್ ನಾವು ಕಲ್ಸಿನ ಗುರುಗಳಾದ್ರೆ ಮೊದ್ಲಿಂದ ನೋಡಿವ್. ಅವ್ರು ನೋಡಿದ್ರೆ ಒಂದು ಪೂಜ್ಯತಾ ಭಾವನೆ ಬರ್ತೈತೆ. ಅಂದ್ರ ಗುರು ಕೊಟ್ಟೂರೇಶ್ವರನ ಆಶೀರ್ವಾದ ನಮ್ಗೆ ಎಲ್ಲರಿಗ ಆಗ್ಲಿ ಅನ್ನುವಂಥದ್ದು. ಈ ತಾಲೂಕಿನ ಮಂದಿಗೆ, ಈ ಊರಿನ ಜನರಿಗೆ ಅವ್ರದ್ದು ಆಶೀರ್ವಾದ ಆಗ್ಲಿ ಅಂತ ನಿಸ್ವಾರ್ಥ ಸೇವೆಯಿಂದ ಅವ್ರು ಗುಡಿ ಕಟ್ತಾರಲ್ಲ, ಅವ್ರಿಗೆ ಮತ್ತೊಮ್ಮೆ ಭಕ್ತರಲ್ಲಿ ಇದು ಬರ್ಬೇಕಪ್ಪ ಅಂತಂದ್ರ ಅವರಲ್ಲಿ ಅಧ್ಯಾತ್ಮ ಎಷ್ಟು ನಾವು ಹೋಗಿರುವಂತ ಮೀಟಿಂಗ್ ಗಳಲ್ಲಿ ನೋಡಿನಿ. ಅವರ ಎಂತ ಭಕ್ತಿಯಿಂದ ಮಾತಾಡ್ತಿದ್ರಪ್ಪ ಅಂದ್ರ ಆ ಭಗವಂತನೇ ಅವ್ರ ಮೈ ಮ್ಯಾಗ ಬಂದ ನಾವು ನೋಡ್ತಾರ, ಅವ್ರ ಹೇಳಿಕೆಯನ್ನ ಹೇಳ್ತಾ ಇದ್ರು. ಅಂತ ಒಂದು ದೈವ ಶಕ್ತಿ ಅವ್ರಿಗೆ ದೇವರು ಕೊಟ್ಟಾನ ಅನ್ನೋ ಮಾತನ್ನ ಹೇಳ್ತಾರು. ಈ ಮುದ್ದೇಬಾರದಲ್ಲಿ ಇನ್ನೂ ಬಹಳ ಜನ ಭಕ್ತಾದಿಗಳನ್ನ ಯಾವುದೇ ತೊಂದರೆ ರಹಿತವಾಗಿ ಈ ಗುಡಿ ನಿರ್ಮಾಣ ಆಗುತ್ತ ಅನ್ನೋ ಮಾತನ್ನ ಹೇಳಿ ದೇವಾಲಯದ ರೂವಾರಿ ಕೆಪಿ ಹಿರೇಮಠ ಮಾತನಾಡಿ, ಈ ಮಠ ಎಲ್ಲ ಭಕ್ತರಿಗೆ ಸೇರಿದ್ದು. ಇಲ್ಲಿ ಜಾತಿ ಭೇದವಿಲ್ಲ. ಮಾನವ ಜನ್ಮ ಒಂದೇ ಎನ್ನುವ ತತ್ವದಡಿ ಮಂದಿರ ನಿರ್ಮಾಣವಾಗಲಿದೆ ಎಂದರು. ಮುದ್ದೇಬಿಹಾಳದ ಸರ್ವ ಸಮಾಜದ ಬಂಧುಗಳಿಗೆ ನಿಜವಾಗಿ ಎಲ್ಲರಿಗೂ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳು. ನೋಡ್ರಿ, ಭಕ್ತರಿದ್ರ ಮಠ, ಮಠ ಇದ್ರ ಭಕ್ತರು, ಅದು 2 ಕೊಂಡಿದ್ದಂಗವು. ಒಂದು ಕೊಂಡಿ ಇದು ಆಯ್ತು ಅಂದ್ರೆ ಮಠಮಾನ್ಯಗಳು ನಡೆಯುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಆದ್ರೆ ನಮ್ಮ ಶ್ರೀ ಗುರುವಿನ ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂದ್ರೆ ನಾವು ಒಬ್ಬನ ಕರ್ಕೊಂಬರಕ್ ಆಗಂಗಿಲ್ಲ. ಇದು ನಿಜವಾದ ಮಾತು. ಗುರುವಿನ ಕರ್ಕೊಂಡ್ಬರ್ಬೇಕಾದ್ರೆ ಎಲ್ಲ ದೈವದ ಬಂಧುಗಳು, ಸಮಾಜದವರು ಎಲ್ಲರೂ ಇದ್ರೆ ಅದು ಚಂದ. ಕಷ್ಟ ಕಾರ್ಪಣ್ಯಗಳು ಯಾರಿಗೆ ಹೆಚ್ಚು ಬರ್ತಾವೋ ಅವ್ರಿಗೆ ಒಂದು ಮುಂದೆ ಒಳ್ಳೆ ದಾರಿ ಸಿಗ್ತದೆ ಅನ್ನೋದು ನಮ್ಮ ಗುರುವಿನ ಒಂದು ಮಾರ್ಗದಲ್ಲಿ ತಿಳಿದು ಬಂದದ್ದು. ಯಾರು ಕಷ್ಟಪಡ್ತಾರೆ ಅವ್ರಿಗೆ ಒಂದಿಲ್ಲ ಒಂದಿನ ದೇವರು ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ. ನನ್ನ ಮಠದ ಉದ್ದೇಶ ಏನದ ಅಂದ್ರೆ ಇದು ಎಲ್ಲ ಸಮಾಜದ ಬಾಂಧವರು. ನಮ್ಮ ಮಠದ ಹೆಂಗೈತಿ ಅಂದ್ರೆ ಆ ಜಾತಿ ಈ ಜಾತಿ ಏನು ಇಲ್ಲ, ಎಲ್ಲ ಜಾತಿ ಒಂದೇ ಅಂತ ಹೇಳಿದಂತ ಕೊಟ್ಟೂರು ಬಸವಣ್ಣ ಅದಕ್ಕೆ ಎಲ್ಲರಿಗೂ ಸಮಾನ ಅವಕಾಶ ಉಂಟು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಫೆಬ್ರವರಿ 12ನೇ ತಾರೀಕು ಮೂಲಾ ನಕ್ಷತ್ರ ಪೂರ್ವ ದಶಮಿ ತಿಥಿ ಕೊಡಿದ ತಕ್ಷಣ ಅಲ್ಲೇ ಜಾತ್ರೆ ನಡೀತದ. ಅಲ್ಲಿ ಹರಿಜನ್ ಹೆಣ್ಮಗಳು 7 ದಿವಸ ಉಪವಾಸ ಮಾಡಿರ್ತಾವ. ಅವ್ರ ಮನೆಯಲ್ಲಿ ಒಂದು ಆಕಳು ಇರ್ತದ. ಭಕ್ತಿ ನೋಡ್ರಿ ಹೆಂಗದ. ಆ ಗಿಣ್ಣ ತಂದು
ಎಡಿ ಹಿಡಿಯೋರಿಗೂ ಯಾರು ಲಕ್ಷ ಅಲ್ಲ ಕೋಟಿ ಮಂದಿ ಹಗ್ಗ ಹಿಡಿದು ಹೇಳಿದ್ರು ತೇರು ಹೋಗಂಗಿಲ್ಲ. ಅಂತ ಮಹಾಶಕ್ತಿ ಹೊಂದಿದಂತ ಎಲ್ಲರೂ ಮಾನವ ಜನ್ಮ, ಎಲ್ಲರೂ ಜಾತಿ ನಾವು ಈಗ ಮಾಡ್ಕೊಂಡಿವಿ, ಎಲ್ಲ ಒಂದೇ. ಏನ್ ಜಾತಿ ಅಂದ್ರೆ ಗಂಡು ಒಂದೇ ಹೆಣ್ಣು, ಅದು ನನ್ನ ತಿಳುವಳಿಕೆ ಪ್ರಕಾರ. ಯಾರು ತಪ್ಪು ಭಾವಿಸ್ಬೇಡ್ರಿ. ಮತ್ತ ಅದಕ್ಕೇನದ ಅಂದ್ರೆ ಜೀವನದಲ್ಲಿ ನಾವು ಏನ್ ಮಾಡ್ಬೇಕಾಗ್ಯದ ಅಂದ್ರೆ ಒಳ್ಳೇದನ್ನ ನಾವು ಮಾಡ್ಬೇಕಾಗ್ಯದ. ಅದಕ್ಕೆ ಇಲ್ಲಿ ಏನೈತಿ ಅಂದ್ರೆ ಈ ಮಠ ಸ್ಥಾಪನೆ ಆಗುವುದು, ಎಲ್ಲರೂ ತಾವುಗಳು ಎಲ್ಲರೂ ಇಲ್ಲೇ ಬರುವುದು, ಎಲ್ಲರೂ ನಮ್ಮ ಕೊಟ್ಟರೇಷನ್ ನಡ್ಕೊಂಡ್ರಿ, ಎಲ್ಲರಿಗೂ ಒಳ್ಳೇದಾತು ಅಂದ್ರೆ ನಮ್ಗೆ ಆಟೋಮೆಟಿಕ್ ಒಳ್ಳೇದಾಗಿ ಬಿಡ್ತದೆ. ಸ್ವಾರ್ಥತೆ ಬೇಡಾಗ್ಯದ, ನಿಸ್ವಾರ್ಥ ಸೇವೆ ಬೇಕಾಗ್ಯದ. ಏನೋ ಒಂದು ಮಠ ಮಾಡಿದ್ವಿ ಅಂದ್ರೆ ಅಜರಾಮರ ಉಳಿತದ. ಇಟಗಿ ಭೂಕೈಲಾಸ ಮಠದ ಶ್ರೀ ಗುರುಶಾಂತವೀರ ಶಿವಾಚಾರ್ಯರು, ಕರಬಂಟನಾಳದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಆಶೀರ್ವದಿಸಿದರು. ತಹಸೀಲ್ದಾರ್ ಈರ್ತಿ ಚಾಲಕ, ಕಸಾಪ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನಾವದಗಿ ಮಾತನಾಡಿದರು. ವೀರಶೈವ ಸಮಾಜದ ಅಧ್ಯಕ್ಷ ಪ್ರಭುರಾಜ ಕಲಬುರಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಈಗ ಇಡೀ ದೈವವೇ ಕೂಡಿಕೊಂಡು ಕಟ್ಟಿಸಲಾಗದಂತಹ ಕೆಲಸವನ್ನು ಶ್ರೀಮಾನ್ ಕೆ.ಪಿ. ಹಿರೇಮಠ ದಂಪತಿಗಳು ಮಾಡಿದ್ದಾರೆ. ಯಾಕಂದ್ರೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಾವು ಮಾಡ್ಕೊಳ್ತಾ ಮಾಡಬೇಕೆಂದು ಸ್ವಪ್ನದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅದು ಎಲ್ರಿಗೂ ಬರಲ್ಲ. ಸುಮ್ನೆ ಯಾರು ದೇವರು ಬಂದು ನಿಮ್ಮೆಲ್ಲರ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಅಂತ ಆ ರೀತಿ ಆಗಲ್ಲ. ಅದು ಏನೋ ಅವರು ಒಂದು ಆಧ್ಯಾತ್ಮಿಕ ಒಂದು ಭಕ್ತಿ, ಆ ದೇವರ ಆ ಭಕ್ತಿ ಮೆಚ್ಚು ಅವರಲ್ಲಿ ಬಂದಿದ್ದಾನೆ ಅಂದ್ರೆ ಸ್ವತಃ ಕೊಟ್ರೇಶ್ವರ ಗುರುಗಳು ಕೊಟ್ರೇಶ್ವರ ಅವರಿಗೆ ಸಹ ಈ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕರ್ಸ್ಕೊಳ್ತಾ ಇದ್ದಾನಂತಂದ್ರೆ ನಿಜಕ್ಕೂ ಈ ಮುದ್ದೇಬಿಹಾಳ ತಾಲೂಕಿನ ಸಮಸ್ತ ನಾಗರಿಕರು ಧನ್ಯರು ಅಂತ ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಬಸವರಾಜ ಮೋಟಗಿ, ಜೀರಲಭಾವಿ ಆನಂದ ಮಠದ ಶ್ರೀ ಆನಂದಯ್ಯ ಮಹಾಸ್ವಾಮಿಗಳು, ನೀಲಮ್ಮ ಅಮ್ಮನವರು, ವಿಜಯಲಕ್ಷ್ಮಿ ಹಿರೇಮಠ, ಅಭಿಷೇಕ ಹಿರೇಮಠ, ಕಾಶಿಬಾಯಿ ರಾಂಪುರ, ಸರಸ್ವತಿ ಪೀರಾಪುರ, ಸಹನಾ ಬಡಿಗೇರ, ಅಶೋಕ ನಾಡಗೌಡ, ದಾನಯ್ಯ ಹಿರೇಮಠ, ಸುರೇಶ ಪಾಟೀಲ, ಬಾಬು ಬಿರಾದಾರ, ವೀರೇಶ ಢವಳಗಿ, ಗೋಪಿ ಮಡಿವಾಳರ, ಕೂಟ್ರೇಶ ಕೆಂಬಾವಿ ಮಠ, ಸಿಎಲ್ ಬಿರಾದಾರ, ಬಸಯ್ಯ ನಂದಿಕೇಶ್ವರ ಮಠ, ಪ್ರೀತಿ ದೇಗಿನಾಳ, ಅನ್ನಪೂರ್ಣ ಢವಳಗಿ ಮಠ, ನಿಮಿತಾ ಹಿರೇಮಠ ಹಾಗೂ ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಈ ವೇಳೆ ದಾನಿಗಳನ್ನು ಸನ್ಮಾನಿಸಲಾಯಿತು. ಸಂಗಮೇಶ ಶಿವಣಗಿ ಬಳಗ ಸಂಗೀತ ಸೇವೆ ಸಲ್ಲಿಸಿದರು. ನಿರ್ಮಲಾ ನಿಮಂಬಲಗುಂದಿ ಮಠ ತಂಡದಿಂದ ಪ್ರಾರ್ಥನೆ ನೆರವೇರಿತು. ಪ್ರಾಧ್ಯಾಪಕ ಐಬಿ ಹಿರೇಮಠ ಸ್ವಾಗತಿಸಿದರು. ಸಂಗಮ್ಮ ದೇವರಳ್ಳಿ ಸ್ವಾಗತ ಕೋರಿದರು. ಸುಧಾ ಮೇಟಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ದೇವಾಲಯ ನಿರ್ಮಾಣಕ್ಕೆ ಸ್ಥಳದಲ್ಲೇ ದೇಣಿಗೆ ನೀಡಿದರೆ, ಇನ್ನೂ ಕೆಲವರು ಮಹತ್ತರ ಜವಾಬ್ದಾರಿಗಳನ್ನು ವಹಿಸಿಕೊಂಡರು. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸನ್ನಾಯುಷ್ಕಾಮಾರ್ಥಸಿದ್ಧಯೇ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಂ ಕಲ್ಪಯಾಮಿ ಪ್ರಸೀದಮೇ श्री भूमाताय नमः सुखोदकेन स्थापयामि महाभक्ता प्रसीद परमेश्वर आदि दुर्गी आदि अधिपति आदि आत्मलिंगं राजिं सत्यं वेद पुराण बोध कलशिकाय सरस्वती निबोधरो दर्शुद्धत्तं रविशुद्धत्तं आत्मशुद्धत्तं कलश पूजां करिष्ये. यजुर्वेदः सामवेदो अथर्वणः अंगे एकसहिता सर्वकलसां समाकृतः गायत्रे दैव सावित्रे शांति पुण्यकरे तथा आयान्तु मुद्रां बृंदेकं निवेदनं करं जय नमः पार्वते पते शिवाय महादेव प्रकरणो एके देव
ಬಸವೇಶ್ವರ ಮಹಾರಾಜ್ ಕಿ ಕೊಟ್ಟೂರು ಬಸವೇಶ್ವರ ಮಹಾರಾಜ್ ಕೊಟ್ಟೂರು ಬಸವೇಶ್ವರ ಮಹಾರಾಜ್ ಅಲ್ಲ 200-300 ವರ್ಷ ಆಯುಷ್ಯವನ್ನು ಕೊಟ್ಟು ಈ ಕೊಟ್ಟೂರು ಬಸವೇಶ್ವರರ ಸೇವೆಗೆ ಇಂಥ ದಂಪತಿಗಳು ಆದರ್ಶವಾಗಲಿ ಅಂತ ಸತಿಪತಿಗಳಿಂದ ಭಕ್ತಿ ಹಿತವತ್ತುದು ತನ ಅಂತರಂಗದ ಮೊರೆಗೆ ಓಗೊಟ್ಟ ಗುರು. ಇವರ ಭಕ್ತಿಗೆ ಮಾರು ಹೋದ ಸದ್ಗುರು, ಇಷ್ಟು ಕಾಲ ನೀನ್ ನನ್ನ ಬಳಿ ಬಂದೆ, ಇನ್ನು ಮುಂದೆ ನಾನು ನಿನ್ನ ಊರಿಗೇ ಬರುತ್ತೇನೆ. ಶ್ರೀ ಗುರು ಕೊಟ್ಟೂರೇಶ್ವರ ಮಹಾಸ್ವಾಮಿ ನಮಃ. ನಮ್ಮ ದೇವರ ನಾಮ ಸ್ಮರಣೆ ಮಾಡೋಣ.